ಕಾಂಗ್ರೆಸ್ನ ಬಿಟ್ಟಿ ಲಾಟರಿಯಿಂದ ಗೆದ್ದ ಶಾಸಕ ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಂತ್ಕೊಂಡ್ರೆ ಯಾರು ನರಸತ್ತವರು ಅಂತ ತೋರಿಸ್ತೀವಿ ಎಂದು ಮಾಜಿ ಸಚಿವ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ಗೆ ಸವಾಲನ್ನ ಹಾಕಿದ್ದಾರೆ. ಒಂದು ಶಾಸಕರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಡೀ ರಾಜ್ಯನ ಬರೀ ಈ ಬೂಟಾಟಿಕೆ ಮಾತುಗಳನ್ನ ಬರೀ ಫಿಲಂ ಡೈಲಾಗ್ ಹೊಡ್ಕೊಂಡು ಕೆಲಸ ಮಾಡ್ದಂಗಲ್ಲ, ಬಂದು ಈ ಕ್ಷೇತ್ರದಲ್ಲಿ ಜನಕ್ಕೆ ಏನ್ ಕೆಲಸ ಮಾಡಿದಿರ ಅಂತ ಫಸ್ಟ್ ತೋರಿಸ್ರಿ, ಅದನ್ನ ಆಮೇಲೆ ಮಾತಾಡಿರಂತೆ ನಾವು ನರಾಸತ್ತಿದೀವೋ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ. ಕಳೆದ 3 ದಿನಗಳ ಹಿಂದೆ ಮಾಜಿ ಸಚಿವ ಸುಧಾಕರ್ ಕಾಂಗ್ರೆಸ್ ಮುಖಂಡರು ನರಸತ್ತವರು ಅಂತ ಆರೋಪವನ್ನ ಮಾಡಿದ್ರು. ನೀನು ಅಧಿಕಾರದಲ್ಲೇ ಮಾಜಿ ಸಚಿವರಿದ್ದಾಗ ಏನ್ ಬೇಕೋ ಎಲ್ಲ ಅನುಕೂಲ ಪಡ್ಕೊಂಡಿದ್ಯಾ, ಅವ್ರ ವೇದಿಕೆ ಹಂಚ್ಕೊಂಡಿದ್ಯಾ, ಎಲ್ಲ ಮಾಡಿದ್ಯಾ. ಇವತ್ತು ಅವ್ರ ಅಧಿಕಾರ ಕಳ್ಕೊಂಡಾಗ ನೀನು ಅವ್ರ ಬಗ್ಗೆ ಎಲ್ಲ ಏನಂದ್ರೆ ಅದೇ ಅವ್ರ ಅಧಿಕಾರದಲ್ಲಿ ಇದ್ದಾಗ ಈ ತರ ಮಾತಾಡಿದ್ರೆ ನಾವು ಒಪ್ಕೊಂತ ಇದ್ವಿ. ಎಲ್ಲಾರು ಪಕ್ಷ ಕಟ್ಟಿದ್ಯಾ? ಇಲ್ಲ. ಏನೋ ಪಕ್ಷಕ್ಕೆ ನಿನ್ ಕೊಡುಗೆ ಇದ್ದ? ಇಲ್ಲ. ಬಂದಿದ್ಯಾ ಅಚಾನಕ್ ನೀನು ಗೆದ್ಬಿಟ್ಟಿದ್ಯಾ, ನೀನು ಗೆದ್ದೇನೋ MLA ಆಗಿದ್ಯಾ, ಅಭಿವೃದ್ಧಿ ಮಾಡೋ, ಕ್ಷೇತ್ರದ ಅಭಿವೃದ್ಧಿ ಮಾಡು, ಒಳ್ಳೆ ಒಂದು ಅನುದಾನ ತಗೊಂಡ್ ಬಾ ಮಾಡೋ. ಅದ್ ಬಿಟ್ಬಿಟ್ಟಿದ್ದೆ ಅವ್ರ ಮೇಲೆ ಇವ್ರ ಮೇಲೆ ಎಲ್ಲ ಯಾಕೆ ಹೇಳ್ಕೊಂತಿರ್ತೀಯ ನೀನು? ನಿನ್ ಏನು ಅಂದ್ಬಿಟ್ಟಿದ್ದಿ? 2 ದಿವಸ ಹಿಂದೆನೆ ನೋಡಿದ್ವಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡುವಂತ ಗುದ್ಲಿ ಪೂಜೆಗಳು ಮತ್ತೊಂದೆಲ್ಲ ನೀನ್ ಚಿಂತಾಮಣಿಯಲ್ಲಿ ಮಾಡ್ದೆ ನೀನು. ಇದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರ ಬೆಂಬಲಿಗರು ನರಸತ್ತವರು ಅಂತ ಆರೋಪ ಮಾಡಿದ್ದು, ಇದಕ್ಕೆ ಮಾಜಿ ಸಚಿವ ಸುಧಾಕರ್ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಶಾಸಕ ಪ್ರದೀಪ್ ಈಶ್ವರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರ ಬೆಂಬಲಿಗರು ನರಸತ್ತಿದ್ದಾರೆ ಅಂತ. ಸುಮ್ಮನೆ ನಾನೊಂದು ಓಪನ್ ಚಾಲೆಂಜ್ ಆಗ್ತೀನಿ ನಿಮಗೆ. ನಾವು ನರಸತ್ತಿದ್ದೀವೋ ನೀವು ನರಸತ್ತಿದ್ದೀವೋ ಅನ್ನೋ ವಿಚಾರನ 2 ದಿನದಲ್ಲಿ ಪರೀಕ್ಷೆ ಮಾಡ್ಕೊಳ್ರಿ. ನಿಮ್ಮ ದಮ್ಮು ತಾಕತ್ತೇನೋ ಇದ್ರೆ ವಿಚಾರ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ. ಅವತ್ತು ನಮ್ಮ ಬೆಂಬಲಿಗರ ತಾಕತ್ ಏನಂತ ನಾವು ತೋರಿಸ್ತೀವಿ. ಬಿಟ್ಟಿ ಭಾಗ್ಯ ಹಾಗೂ ಬಿಟ್ಟಿ ಲಾಟರಿ ಮೂಲಕ ಗೆದ್ದ ನೀವು ದಮ್ಮು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ನಿಂತ್ರೆ ಯಾರು ನರಸತ್ತವರು ಅಂತ ತಿಳಿಸ್ತೀವಿ ಅಂತ ಸವಾಲನ್ನ ಹಾಕಿದ್ದಾರೆ. ಕೆಲಸ ಮಾಡ್ದಂಗಲ್ಲ, ಬಂದು ಈ ಕ್ಷೇತ್ರದಲ್ಲಿ ಜನಕ್ಕೆ ಏನ್ ಕೆಲಸ ಮಾಡಿದಿರ ಅಂತ ಫಸ್ಟ್ ತೋರಿಸ್ರಿ, ಅದನ್ನ ಆಮೇಲೆ ಮಾತಾಡಿರಂತೆ ನಾವು ನರಾಸತ್ತಿದೀವೋ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ. ಕೆಲಸ ಏನು ಇಲ್ದ್ರೆ ಬರೀ ಬಣ್ಣದ ಮಾತುಗಳು ಫಿಲಂ ಡೈಲಾಗ್ಗಳು ಹೇಳ್ದಂಗಲ್ಲ ಕೆಲಸ. ಇಲ್ಲಿ ಏನ್ ನಡೀತಿದೆ ಅಂತ ಸ್ಥಳೀಯವಾಗಿ ನೋಡಿ ಮಾತಾಡಬೇಕು. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡೋದು ಸರಿ ಇಲ್ಲ. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ನರಸತ್ತೀವಿ ಅಂದ್ರೆ ಸರ್ಕಾರಕ್ಕೆ ವಿಚಾರಕ್ಕೆ ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಒಬ್ಬ ಶಾಸಕ ಸ್ಥಾನದಲ್ಲಿದ್ರು ನರಸತ್ತವರು ಅಂತ ಹೇಳಿಕೆ ಕೊಡ್ತಿದ್ದೀರಾ? ನಿಮಗೆ ಮಾನ ಮರ್ಯಾದೆ ಇಲ್ವಾ ಎಂದು SRS ದೇವರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಅಯೋಗ್ಯ ಆಗ್ಬಿಟ್ಟಿದೆ, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಅನ್ಬಿಟ್ಟು 10 ತಿಂಗಳಲ್ಲಿ ಜನ ನೋಡ್ತಾವ್ರೆ. ನಿಂಗೊಂದು ಬ್ರ್ಯಾಂಡು ಕೊಟ್ಬಿಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ. ಏನು ಅಂತಂದಿದ್ದೆ? ಚಿಕ್ಕಬಳ್ಳಾಪುರ ಇಲ್ಲ, ಇಡೀ ಸ್ಟೇಟ್ ಅಲ್ಲೇ ಕೊಟ್ಬಿಟ್ಟಾರೆ ನಿಂಗೆ ಏನೋ ಒಂದು ಬ್ರ್ಯಾಂಡು ಅಂತ. ಇಡೀ ಚಿಕ್ಕಬಳ್ಳಾಪುರನ ಮಾನ ಮರ್ಯಾದೆ ತೆಗಿತಾ ಇದೆ. ಫಸ್ಟ್ ಅದನ್ನ ಕಾಪಾಡ್ಕೊ ನೀನು. ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆ ಒಂದು ಕೆಲಸ ಮಾಡಿಸಿ ಕ್ಷೇತ್ರದಲ್ಲೇ ಅಭಿವೃದ್ಧಿ ಮಾಡಿ ಆಮೇಲೆ ಇದು ಮಾಡಿ. ನಿನ್ನ ಮಾಜಿ ಸಚಿವರನ್ನ ಬೆಂಬಲಿಗರನ್ನ ಹೆಂಗಂದ್ರೆ ಹಂಗೆ ಮಾತಾಡೋದಲ್ಲ. ನಿನ್ನ ಏನ್ ಬೇಕಾದ್ರೂ ಅನ್ಬೋದು, ನಾವು ರೈಟ್ಸ್ ಐತೆ ಸಂವಿಧಾನದಲ್ಲಿ ನಿನ್ನ ಏನ್ ಬೇಕು ಅಂತ ಇದೈತೆ. ಆದ್ರೆ ನಿನ್ನ ಮಟ್ಟಕ್ಕೆ ಇಳಿದು ನಾವು ಅನ್ನೋರಲ್ಲ. ನಾವು ನಿನ್ನ ಮಟ್ಟಕ್ಕೆ ಇಳಿದು ನಾವು ಅನ್ನೋರಲ್ಲ. ನಾವು ನೀನ್ ಹೆಂಗೆ ಅಂದ್ರೆ ಊಸುರುಳ್ಳಿ ಇದ್ದಾಗ ನೀನು.